ಅಕ್ರಮ ಚಿನ್ನ ಸಾಗಾಣಿಕೆ ಆರೋಪದಡಿ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿರುವಂತಹ ರಣ್ಯಾ ರಾವ್ ಅವರಿಗೆ ಯಾವ ರೀತಿ ಚಿತ್ರರಂಗದಲ್ಲಿ ನಂಟಿತ್ತು, ಸೊ ಅವರು ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂತಹ ಒಂದಿಷ್ಟು ಊಹಾಪೋಹಗಳು ಓಡಾಡ್ತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಗಳು ಕೂಡ ನಡೀತಾನೆ ಇದೆ. ಇನ್ನು ಚಿತ್ರರಂಗಕ್ಕೆ ಅವರು ಮಾಣಿಕ್ಯ ಮೂಲಕ ಕಾಲಿಡ್ತಾರೆ. ಸೊ ಮಾಣಿಕ್ಯ ಸಿನಿಮಾದಲ್ಲಿ ಡೈಲಾಗ್ ಮಾಸ್ಟರ್ ಆಗಿ ಕೆಲಸ ಮಾಡಿದಂತಹ ರವಿ ಶ್ರೀವಾಸ್ತವ್, ನಿರ್ದೇಶಕರಾಗಿರುವಂತಹ ರವಿ ಶ್ರೀವಾಸ್ತವ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಣ್ಯಾ ರಾವ್ನ ಒಂದು ಈಗಿನ ಡೆವಲಪ್ಮೆಂಟ್ ನಿಮಗೆ ಗೊತ್ತಿರುತ್ತೆ. ಅಕ್ರಮ ಚಿನ್ನ ಸಾಗಾಣಿಕೆ ಆರೋಪದಡಿ ಜೈಲುವಾಸಿಯಾಗಿದ್ದಾರೆ. ಸೊ ನಿಮಗೆ ಮತ್ತು ರಣ್ಯಾ ರಾವ್ಗೆ ಯಾವ ರೀತಿ ಪರಿಚಯ ಅಂತ? ನನಗೂ ಅವರು ಯಾವ ಪರಿಚಯನೂ ಇರಲಿಲ್ಲ. ಆ್ಯಕ್ಚುಲಿ ಶಿ ವಾಸ್ ಸೆಲೆಕ್ಟೆಡ್ ಆಸ್ ಹೀರೋಯಿನ್ ಫಾರ್ ಮಾಣಿಕ್ಯ. ಆ್ಯಂಡ್ ಮಾಣಿಕ್ಯ ಸಿನಿಮಾಗೆ ಐ ವಾಸ್ ಡೈಲಾಗ್ ರೈಟರ್. ಮತ್ತು ಸಾರ್ ಜೊತೆ ಇದ್ದಂತಹ, ಸುದೀಪ್ ಸರ್ ಜೊತೆ ಇದ್ದಂತಹ ಒಂದು ಬಾಂಧವ್ಯ ಮತ್ತು ಒಂದು ಸ್ನೇಹ, ಆ ಸಿನಿಮಾಲಿ ನಾನು ಕೆಲಸ ಮಾಡಲಾಗಿ ಆಕೆನೂ ಅಲ್ಲಿ ಕೆಲಸ ಮಾಡಲಿಕ್ಕೆ ಬರಲಾಗಿ ನಮಗೆ ಒಂದು ಪರಿಚಯ ಅಂದ ತಕ್ಷಣ ತುಂಬ ಅಂಥ ದೊಡ್ಡ ಪರಿಚಯ ಏನಲ್ಲ. ಶಿ ವಾಸ್ ಅ ಹೀರೋಯಿನ್ ಆ್ಯಂಡ್ ಐ ವಾಸ್ ಅ ರೈಟರ್ ಅಷ್ಟೇ. ಆ ನಿಟ್ಟಿನ ಒಂದು ಪರಿಚಯ. ಸರ್, ಹೆಂಗ್ ಸೆಲೆಕ್ಟ್ ಆದ್ರು ಸರ್ ರಣ್ಯಾ ರಾವ್? ಯಾಕಂದ್ರೆ ಮಾಣಿಕ್ಯ ಸೆಟ್ಟಲ್ಲಿ ನೀವಿದ್ರಿ, ಸೊ ರೈಟರ್ ಆಗಿ ಕೆಲಸ ಮಾಡಿದ್ದೀರಾ. ರಣ್ಯಾ ರಾವ್ ಮಾಣಿಕ್ಯ ಟೀಮಿಗೆ ಎಂಟ್ರಿ ಆಗಿದ್ದು ಹೇಗೆ ಸರ್? ನಾನು ಈಗಾಗಲೇ ಹೇಳಿದ್ದೆ ಒಂದು ವಾಹಿನಿಯಲ್ಲಿ, ಏನು ಅಂತಂದರೆ ನಮ್ಮ ಚಂದ್ರು ಅಂತ ಹೇಳಿ ನಾ ಹೋದ ದಿವಸ ಚಂದ್ರು ಅವರು ಆಕೆಯ ಒಂದು ಸ್ಟಿಲ್ಲನ್ನು ತರ್ತಾರೆ. ಮೈಸೂರಿಂದ ಹೋಗಿ ಒಂದಷ್ಟು ಫೋಟೋ ಶೂಟ್ ಮಾಡಿಕೊಂಡು ಆ ಸ್ಟಿಲ್ಸ್ ಎಲ್ಲ ತಂದು ಸುದೀಪ್ ಸರ್ ತೋರಿಸಲಾಗಿ, ಸುದೀಪ್ ಸರ್ ಎಲ್ಲರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ ಆ ಒಂದು ಫೋಟೋ ಕೂಡ ನಾನು ನೋಡ್ತೇನೆ. ಸಾರ್ ತೋರಿಸಲಾಗಿ ಹೇಗಿದ್ದಾರೆ ಅಂತ ಕೇಳಿದ್ರೆ, ನಾರ್ಮಲ್ ಆಗಿ ಏನೆಲ್ಲ ಹೇಳಬೇಕು ಅದೇ ಥರ ಹೇಳಿದ್ವಿ. ಶಿ ಈಸ್ ಓಕೆ, ಶಿ ಈಸ್ ಗುಡ್, ಈ ಥರ ಎಲ್ಲ ಉತ್ತರಗಳು ಬಂತು. ಆ ನಿಟ್ಟಿನಲ್ಲಿ ಆಕೆ ಆ ಸಿನಿಮಾಗೆ ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ವಿ ಕೇಮ್ ಟು ನೋ ದಟ್ ಸುದೀಪ್ ಸರ್ ಹ್ಯಾಸ್ ನೇಮ್ಡ್ ಹರ್ ಆಸ್ ರಣ್ಯಾ ಅಂತ. ಅದು ಗೊತ್ತಾಯಿತು. ಆಮೇಲೆ ತದನಂತರ ಹಾಗೆ ಚಿತ್ರೀಕರಣ, ಅಲ್ಲಿಂದ ಡಬ್ಬಿಂಗು, ರಿಲೀಸು ಎಲ್ಲ ಆಯಿತು. ಸರ್, ರಣ್ಯಾ ರಾವ್ನ ಸೆಟ್ಟಲ್ಲಿ ನೀವು ನೋಡಿರ್ತೀರಾ, ಹೆಂಗಿರ್ತಾ ಇದ್ರು ಸರ್? ನೀವು ನೋಡಿದ ಮಟ್ಟಿಗೆ ರಣ್ಯಾ ರಾವ್ ಯಾವ ಥರ ಆ್ಯಕ್ಟಿವ್ ಆಗಿರ್ತಾ ಇದ್ರು ಅಂತ ಹೇಳಿ? ಇಲ್ಲ, ನಾನು ಆ್ಯಕ್ಚುಲಾಗಿ ಐ ವಾಸ್ ಜಸ್ಟ್ ಅ ರೈಟರ್ ಅಷ್ಟೇ. ಅದಾದಮೇಲೆ ನಾವು ಒಂದ್ಸಲಿ ಹೈದರಾಬಾದ್ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಹೋಗಿದ್ದೆ ಅಷ್ಟೇ. ಆ ಟೈಮ್ನಲ್ಲಿ ನೋಡಿದ್ದು, ಮಾತಾಡಿಸಿದ್ದು ಅಷ್ಟೇ, ಹಾಯ್ ಹಲೋ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಅಬ್ಬೈನಾಡು ಸ್ಟುಡಿಯೋನಲ್ಲಿ ಜೀನಾ ಯಹಾ ಒಂದು ಸಾಂಗ್ ನಡೆಯೋ ಟೈಮ್ನಲ್ಲಿ 3 days ಐ ವಾಚ್ಡ್ ಕನ್ಸಿಕ್ಯೂಟಿವ್ಲಿ, ಬಿಕಾಸ್ ಆ ಸಾಂಗಿಗೆ ನಾನು ಜೊತೆ ಇದ್ದೆ, ಸಾರ್ ಜೊತೆ ಇದ್ದೆ. ಆವಾಗ ನೋಡಲಾಗಿ ಒಂದಿದ್ದು. ಬಟ್ ಶಿ ವಾಸ್ ವೆರಿ ಗುಡ್, ಹೈಲಿ ಅದೇನೋ ಅಂತಾರಲ್ಲ, ಶಿ ವಾಸ್ ಎಜುಕೇಟೆಡ್ ಗರ್ಲ್. ಆಮೇಲೆ ತುಂಬ ರಿಸರ್ವ್ಡ್ ಆಗಿದ್ದಂಥ ಒಂದು ಹೆಣ್ಮಗು. ಬಟ್ ಆರ್ಟಿಸ್ಟು ಮತ್ತು ಕ್ಯಾರೆಕ್ಟ್ರು ಅಂತ ಬಂದಾಗ ಶಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಸುದೀಪ್ ಸರ್. ಯಾಕೆ ಅಂತಂದರೆ ಸುದೀಪ್ ಸರ್ ಇದ್ದಿದ್ದರಿಂದ ಆ ಹೆಣ್ಮಗು ಒಂದು ಹೀರೋಯಿನ್ ಆಯಿತು. ಸುದೀಪ್ ಸರ್ ಇದ್ದಿದ್ದರಿಂದ ಆ ಹೆಣ್ಮಗುಗೆ ಒಂದು ಹೆಸರು ಬಂತು. ಬೇರೆ ಆ ಜಾಗದಲ್ಲಿ ಯಾವ್ದಾದ್ರು ಡೈರೆಕ್ಟರ್ಸ್ ಇದ್ದರೆ ಪ್ರಾಯಶಃ ಇಟ್ ವುಡ್ ಹ್ಯಾವ್ ಬಿನ್ ಎ ವೆರಿ ಟಫ್ ಇದು. ಯಾಕೆ ಅಂತಂದರೆ ಯಾವುದೂ ಅಷ್ಟು ಸುಲಭವಾಗಿ ಆಕೆ ಮಾಡಿದ್ದಿಲ್ಲ. ಎಲ್ಲನೂ ತುಂಬ ರೀಟೇಕ್ಸ್ಗಳು, ಮಗದೊಂದು ತುಂಬ ಫಸ್ಟ್ ಫಿಲಮು. ಹಾಗೆಯೇ ಸುದೀಪ್ ಸರ್ ತುಂಬ ಮುದ್ದಾಗಿ ಕ್ಲೀನಾಗಿ ಆಕೆನ ಮೆಂಡ್ ಮಾಡಿ ಎಲ್ಲ ಮಾಡಿ ದೆನ್ ಶಿ ಬಿಕಮ್ ಎನ್ ಹೀರೋಯಿನ್. ಸರ್, ಈಗ ಸುದೀಪ್ ಸರ್ ಅವರ ನೇಮನ್ನು ರೆಫರ್ ಮಾಡಿದ್ರು ಅಂತ ನೀವು ಹೇಳಿದ್ರಿ. ಸೊ ಈ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ, ಸುದೀಪ್ ಸರ್ ಜೊತೆ ನಂಟು ಅಂದರೆ ಒಡನಾಟ ಹೆಂಗಿತ್ತು, ಆಕೆ ಹೆಂಗೆ ಮಾತಾಡ್ತಾ ಇದ್ರು, ಸೊ ಇದ್ರ ಬಗ್ಗೆ ಹೇಳ್ಬೋದು ಸರ್? ಇಲ್ಲ, ಐ ಆಮ್ ಸಾರಿ, ನಮ್ಗದು ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅಫ್ಕೋರ್ಸ್ ಇಟ್ಸ್ ಎ ಡೈರೆಕ್ಟರ್ಸ್ ಕಾಲ್. ಯಾರೇ ಹೀರೋಯಿನ್ ಆಗಿರಲಿ, ಒಂದು ಸಣ್ಣ ಪಾತ್ರ ಮಾಡೋವಂಥ ಯಾರೇ ಆಗಿರಲಿ, ಇಲ್ಲ ಅಂತಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರಲಿ, ದಟ್ ವಿಲ್ ಬಿ ಡೈರೆಕ್ಟರ್ಸ್ ಕಾಲ್. ಹಾಗಾಗಿ ಆಕೆಯನ್ನು ಸುದೀಪ್ ಸರ್ ಸೆಲೆಕ್ಟ್ ಮಾಡಿದ್ರು. ಬಟ್ ಅವ್ರ ಮಧ್ಯದಲ್ಲಿ ಆ ಒಂದು ಇದು ಹೇಗಿತ್ತು ಅಂದರೆ ಯಾವ ರೀತಿ ಆಕೆಯನ್ನು ಟ್ರೀಟ್ ಮಾಡ್ತಿದ್ರು, ಏನು ಮಾಡ್ತಿದ್ರು, ಆಕೆ ಅವ್ರ ಜೊತೆ, ಅದು ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಹೆಂಗಿರ್ತಿದ್ರು ಸರ್? ಇರಲಿಲ್ಲ ಸೆಟ್ಟಲ್ಲಿ, ನಾನು ಇಲ್ಲದಿರೋದನ್ನು ನಾನು ಹೇಳೋದು ತಪ್ಪಾಗುತ್ತೆ. ಐ ಅಬ್ಸರ್ವ್ಡ್ ಅವರು. ಅದು ಯಾವಾಗ ಅಂತಂದರೆ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಆಕೆಯನ್ನು ನೋಡಿದೆ ಅಷ್ಟೇ. ಆಕೆ ಎಲ್ಲೋ ಒಂದಷ್ಟು ಶಾರ್ಟ್ಸ್ಗಳಲ್ಲಿ ಆಕೆಯನ್ನು ನೋಡಿದ್ದೆ. ಅದು ಬಿಟ್ಟು ಅಂದರೆ ಸಾಂಗಲ್ಲಿ ಆಕೆಯನ್ನು ನೋಡಿದ್ದೆ. ದೆನ್ ಶಿ ಕೇಮ್ ಫಾರ್ ಡಬ್ಬಿಂಗನ್ನು ನನಗೆ ವಹಿಸಲಾಗಿತ್ತು, ಆ ಮಾಣಿಕ್ಯ ಇಡೀ ಸಿನಿಮಾದ ಡಬ್ಬಿಂಗು. ಆಕೆ ಬಂದು ಆಕೆಯ ವಾಯ್ಸ್ ಟೆಸ್ಟ್ ಮಾಡಿದ್ಮೇಲೆ ಆಕೆ ವಾಯ್ಸ್ ಸರಿ ಹೋಗಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ವಿ ಅಷ್ಟೇ. ಓಕೆ ಸರ್, ನಿಮಗೆ ಗೊತ್ತಿರುತ್ತೆ, ಈಗ ಅವ್ರು ಡಬ್ಬಿಂಗ್ಗೆ ಬರಬೇಕಾದ್ರೆ ನೀವು ಅದರ ಜವಾಬ್ದಾರಿ ವಹಿಸಿದ್ರಿ, ಅಥವಾ ಕ್ಲೈಮ್ಯಾಕ್ಸ್ ಸಂದರ್ಭದಲ್ಲಿ ನೀವು ಅವ್ರು ನೋಡಿರ್ತೀರ. ಅವರ ಸುತ್ತಮುತ್ತ ಒಂದಿಷ್ಟು ಕೆಲವರು ಹೀರೋಯಿನ್ಸ್ಗಳು ಅವರ ಪೇರೆಂಟ್ಸ್ ಕರ್ಕೊಂಡು ಬರೋದು, ಅಥವಾ ಒಂದಿಷ್ಟು ಜನ ಕರ್ಕೊಂಡು ಬರೋದು, ಇಂಥದ್ದು ಇರುತ್ತೆ ಪ್ರೊಸೀಜರು. ಸೊ ಅವ್ರು ಹೆಂಗೆ ಬರ್ತಾರೆ ಸರ್? ಒಬ್ಬಂಟಿಯಾಗೆ ಬರ್ತಾ ಇದ್ರಾ, ಹೆಂಗೆ ಅಂತ? ಇಲ್ಲಮ್ಮ, ದಟ್ ಆ್ಯಂಡ್ ಆಲ್ ಐ ಕುಂಟ್ ಕೀನ್ಲಿ ನಾನು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ನಮಗೇನಮ್ಮ, ನಾವು ಟೆಕ್ನಿಷಿಯನ್ಸ್ ಆಗಿ ಹೋಗ್ತೀವಿ, ನಮ್ಗೆ ಎಷ್ಟು ಅಷ್ಟು ಕೆಲಸ ಅಷ್ಟು ನೋಡ್ಕೊಂಬರ್ತೀವಿ. ಅವ್ರವ್ರ ತಂದೆ ಬಂದ್ರ, ತಾಯಿ ಬಂದ್ರ, ಅದೆಲ್ಲ ನಾನು ನೋಡೋಕ್ಕೂ ಹೋಗಿರಲಿಲ್ಲ. ಆ್ಯಂಡ್
ಹೊಸಬ್ರು ಅಂತ ಬಂದಾಗ ಅವ್ರನ್ನ ಹೊಸಬ್ರ ಥರನೇ ಟ್ರೀಟ್ ಮಾಡ್ತೀವಮ್ಮ. ಅದೆಲ್ಲ ಅದಾದಮೇಲೆ ಕೆಲವು ದಿನಗಳಾದಮೇಲೆ ಅವ್ರ ತಾಯಿ ಜೊತೆ ಬರ್ತಾರೆ, ಅವ್ರ ತಂದೆ ಜೊತೆ ಬರ್ತಾರೆ, ಇದೆಲ್ಲ ಇರುತ್ತೆ. ಅವ್ರು ಯಾರ ಜೊತೆ ಹೇಗೆ ಬರ್ತಿದ್ರು ಏನು ನನಗೇನೂ ಗೊತ್ತಿಲ್ಲ. ಬಟ್ ಶಿ ವಾಸ್ ಅ ವೆರಿ ವೆರಿ ವೆಲ್ ಬಿಹೇವ್ಡ್ ಗರ್ಲ್, ಎಜುಕೇಟೆಡ್. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಿದ್ದನ್ನ ನಾನು ನೋಡಿದ್ದೀನಿ, ಹೊರತಾಗಿ ಇನ್ನೇನು ನಾನು ನೋಡಲಿಲ್ಲ. ಸರ್, ನೀವೇ ಹೇಳ್ತೀರಾ ವೆಲ್ ಎಜುಕೇಟೆಡು, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ರು ಅಂತ. ಬಟ್ ಈ ಪ್ರಕರಣ ಕೇಳಿದ್ಮೇಲೆ, ಈ ಸುದ್ದಿ ಕೇಳಿದ್ಮೇಲೆ ನಿಮ್ಮ ಸಿನಿಮಾದಲ್ಲಿ ಅಭಿನಯಿಸಿದಂಥ ಒಬ್ಬ ನಟಿ ಈ ಒಂದು ಚಿನ್ನ ಕಳ್ಳ ಸಾಗಾಣಿಕೆ ವಿಚಾರದಲ್ಲಿ ಅವ್ರ ಹೆಸರು ಕೇಳಿ ಬಂದ ಮೇಲೆ ನಿಮಗೆ ಏನು ಅನಿಸ್ತು ಅಂತ ಸರ್? ಇಲ್ಲ, ನೋವು ಆಯ್ತು ಅಷ್ಟೇ. ತುಂಬ ಬೇಸರ ಆಗುತ್ತೆ. ಅದು ನಮ್ಮ ಚಿತ್ರದ ನಟಿ ಅಂತಲ್ಲ, ಯಾವುದೇ ಹೆಣ್ಮಗು ಆಗಿರಲಿ ಇಲ್ಲ ಯಾವುದೇ ವ್ಯಕ್ತಿ ಆಗಿರಲಿ ಆ ಥರ ಸಿಕ್ಕಾಕೊಳ್ಳೋದಿದೆಯಲ್ಲ, ಅಂದರೆ ನಂಬರ್ 2 ಇಲ್ಲ ಶಾರ್ಟ್ಕಟ್ ಈ ಥರದ್ರಲ್ಲಿ ಹೋಗಿ ಏನೋ ಒಂದು ಮಾಡಿ ಸಿಕ್ಕಾಕೊಳ್ಳೋದಿದೆಯಲ್ಲ, ಅದು ತುಂಬ ಅಸಹ್ಯ ಅನಿಸುತ್ತೆ. ಯಾಕೆ ಆ ರೀತಿ ಆ ಹೆಣ್ಮಗಳು ಮಾಡಿದ್ಲು, ಏನು ಮಾಡಿದ್ಲು, ಅದು ನಮಗೆ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಬೇಸರ ಆಯಿತು, ಅದಂತೂ ಸತ್ಯ. ಯಾಕೆ ಅಂತಂದರೆ ಚಿತ್ರರಂಗದಲ್ಲಿ ಹೆಸರು ಮಾಡ್ತೀನಿ ಅಂತ ಬಂದಂತಹ ನಟಿ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ರೀತಿಯಲ್ಲಿ ಈ ರೀತಿ ಹೆಸರಾಗಿರೋದು ಬೇಸರ ಆಯಿತು. ಎಲ್ಲೋ ಒಂದು ಕಡೆ ಅವರ ತಂದೆ ಕೂಡ ಒಂದು ಪ್ರಸಿದ್ಧಿಯನ್ನು ಪಡೆದಿರೋರು, ಐ ಎಸ್ ಅಧಿಕಾರಿ ಆಗಿರೋರು, ಅವ್ರ ಮಗಳು ಈ ಥರ ಮಾಡಿದರೆ ಒಂದಿಷ್ಟು ಸಮಾಜಕ್ಕೆ ಬೇರೆ ಥರ ಮೆಸೇಜ್ ಹೋಗುತ್ತೆ ಸರ್ ಇದ್ರ ಬಗ್ಗೆ? ಅಲ್ಲ, ಅಫ್ಕೋರ್ಸ್ ಅದು 100%. ಅದು IAS IPS ಇಲ್ಲ ಮುಖ್ಯಮಂತ್ರಿ ಇಲ್ಲ ಅವ್ರ ಮಂತ್ರಿ ಆ ಮಗಳು ಅದೆಲ್ಲ ಅಲ್ವೇ ಅಲ್ಲ. ಯಾವುದೇ ತಂದೆ ಮತ್ತು ತಾಯಿಯ ಮಕ್ಕಳು ಈ ರೀತಿ ಆದಾಗ ಏನಾಗುತ್ತೆ, ಬೇಸರ ಆಗುತ್ತೆ. ಆಮೇಲೆ ಮೆಸೇಜ್ ಅಫ್ಕೋರ್ಸ್ ಇಟ್ಸ್ ಅ ರಾಂಗ್ ಮೆಸೇಜ್ ಇಟ್ ಸೆಲ್ಫ್, ಬೇರೆ ಇನ್ನೇನು ಇಲ್ಲ. ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಮಾಡಬಾರ್ದಾಗಿತ್ತು. ಹೈಲಿ ಡಿಗ್ನಿಫೈಡ್ ಇಲ್ಲ ಹೈಲಿ ಅದೇನೋ ಒಂದು ಸ್ಟೇಟಸಲ್ಲಿ ಇರ್ತಕ್ಕಂಥ ಇಲ್ಲ ಹೈಲಿ ಒಂದು ಪೊಸಿಷನ್ಲಿ ಇರ್ತಕ್ಕಂತಹ ಆ ಒಂದು ಪೊಲೀಸ್ ಅಧಿಕಾರಿಯ ಮಗಳು ಈ ರೀತಿ ಮಾಡೋದು ಕೂಡ ಇನ್ನೂ ಬಹಳ ದೊಡ್ಡ ತಪ್ಪದು. ಯಾಕೆ ಅಂತಂದರೆ IPS ಅಂತಂದರೆ ಪೊಲೀಸ್ ಸರ್ವಿಸ್. ಸೊ ಅವ್ರ ಮಕ್ಕಳು ಬೇರೆ ಥರದಲ್ಲಿ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ ಥರ ಆದಾಗ ಅಯ್ಯೋ ಪೊಲೀಸ್ ಅವ್ರ ಮಕ್ಕಳು ಕೂಡ ಹೀಗೇನಾ ಅಂತ ಅನಿಸ್ಬಿಟ್ರೆ ಅದಕ್ಕೆ ಇದು ಬೇರೆ ಅರ್ಥ ಸಿಗುತ್ತೆ, ತಪ್ಪಿನ ಅರ್ಥ ಸಿಗ್ಬಿಡುತ್ತೆ. IPS ಅಧಿಕಾರಿಯ ಮಗಳೇ ತಂದೆ ಹೆಸರನ್ನು ಬಳಸಿರೋದು ಎಷ್ಟು ರಾಂಗ್ ಅಂತ ಹೇಳಿ? ಇಲ್ಲ, ಯಾವುದಾದ್ರೂ ಆಗಿರಲಿಮ್ಮ, ಏನಾರು ಆಗಿರಲಿ, ಅದು ತಪ್ಪು ಅಷ್ಟೇ. ಅದು IPS ಅದೇ ತಿರ್ಗಾ ಅದೇ ಉತ್ತರ ಬರುತ್ತೆ. ಆಕೆ ಮಾಡಿರೋದು ತಪ್ಪು. ಆಮೇಲೆ ಆ ಮಂಥನದಿಂದ ಆಕೆ ಬಂದು ಈ ರೀತಿಯಾದಂತಹ ಒಂದು ಬೇರೆ ಮಾರ್ಗವನ್ನು ಹಿಡಿದು ಹೋಗಿರೋದು ತಪ್ಪು ಅನಿಸುತ್ತೆ. ಬಟ್ ಆಕೆಯ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ನಾವು ನೋಡಬೇಕಾಗತ್ತೆ. ಕಥೆಯನ್ನು ನಾವು ಜಸ್ಟಿಫೈ ಮಾಡಬೇಕಾದ್ರೆ ಈ ಕಡೆನೂ ನೋಡಬೇಕು, ಆ ಕಡೆ ನೋಡಬೇಕು, ಫ್ಲಿಪ್ ಆಫ್ ಎ ಕಾಯಿನ್ ಅಂತಾರಲ್ಲ ಹಾಗೆ. ಸೊ ಮಾಡಿದರೆ ಇದು ಘನಘೋರ ಅಪರಾಧ. ಇದು ಆಕೆಯನ್ನು ದೇವರೇ ಕಾಪಾಡಬೇಕಷ್ಟೆ. ಸರ್, ಈ ಒಂದು ಕೇಸಲ್ಲಿ ಒಂದಿಷ್ಟು ಮಿನಿಸ್ಟರ್ಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರು ಏನು ಅಂತ ರಿವೀಲ್ ಮಾಡ್ತಾ ಇಲ್ಲ. ಬಟ್ ಈ ಥರ ಒಂದು ಪೊಲಿಟಿಕಲ್ ಒಂದು ಫೇಸನ್ನು ಪಡ್ಕೊಳ್ತಾ ಇರೋದ್ರ ಬಗ್ಗೆ ಸರ್? ಇಲ್ಲ, ಇದು ಏನಾಗುತ್ತೆ, ಈ ಹೈ ಎಜುಕೇಟೆಡ್ ಇಲ್ಲ ಹೈ ಇದಿರುತ್ತಲ್ಲಮ್ಮ, ಅದೇನಂತಾರೆ ಒಂದು ಸೊಸೈಟಿ ಇರುತ್ತಲ್ಲ, ಅದು ಏನಾಗಿರುತ್ತೆ, ಒಂದಕ್ಕೊಂದಕ್ಕೆ ಹೆಣ್ಕೊಂಡಿರುತ್ತೆ, ಒಂದು ಲಿಂಕ್ ಆಗಿರುತ್ತೆ. ಆಮೇಲೆ ಕೆಲವು ರಾಜಕಾರಣಿಗಳು ಅಂದಾಗ ಯಾರೋ ಒಬ್ಬರು ಏನು ಮಾಡಿಸಿದ್ದಾರೆ ಅದು ಕೂಡ ನಾನು ನೋಡಿದೆ. ಒಂದಷ್ಟು ಥ್ರೆಟ್ ಮಾಡಿಸ್ತಿದ್ರು, ಅದು ಮಾಡ್ತಿದ್ರು, ಇದು ಮಾಡ್ತಿದ್ರು. ಅದಕ್ಕೆ ನಾನು ಹೇಳಿದ್ನಲ್ಲ, ವಾಟ್ಸ್ ಹರ್ ಪಾರ್ಟ್ ಆಫ್ ಸ್ಟೋರಿ ಅನ್ನೋದು ನಮಗೆ ಗೊತ್ತಿಲ್ಲ. ಆಕೆ ಯಾವ ರೀತಿ ಸಿಕ್ಕಾಕೊಂಡಿದ್ದಾರೆ, ಏನಾಗಿದೆ ಅದು ನಮಗೆ ಗೊತ್ತಿಲ್ಲ. ಅದು ಸತ್ಯ ಈಚೆಗೆ ಬರಬೇಕು. ಆ್ಯಂಡ್ ರಾಜಕಾರಣಿಗಳು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ಅಂತಹ ರಾಜಕಾರಣಿಗಳಾಗಿರಲಿ ಇಲ್ಲ ಅಂಥ ಪೊಲೀಸ್ ಆಫೀಸರ್ಸ್ ಆಗಿರಲಿ ಎಲ್ರಿಗೂ ಆಕೆಗೆ ನೀವು ಎಷ್ಟು ಶಿಕ್ಷೆಯನ್ನು ಕೊಡ್ತಿರೋ ಅವ್ರಿಗೂ ಅಂತಹ ಶಿಕ್ಷೆಯನ್ನು ಕೊಟ್ಟು ಸಮಾಜನ ಕ್ಲೀನ್ ಮಾಡೋ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಮಟ್ಟದ ಒಂದು ಇದಾಗಬೇಕು, ನಿಲುವು ತಗೋಬೇಕು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ರವಿ ಶ್ರೀವಾಸ್ತವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್, TV ಬೆಂಗಳೂರು.